ಅಕ್ಕ ತಂಗಿ ಆಟ ನೋಡಿ. ಇವಾಗ ಏನು ರೆಡಿ ಮಾಡಿಲ್ಲ ಇನ್ನು, ಬಟ್ ಚೆನ್ನಾಗಿ ಕಾಣ್ತಿದೆ. ಓಕೆ, ಸ್ವಲ್ಪ ದೊಡ್ಡದಾಯ್ತು. ಮಿರರ್ ಬಿಟ್ಟು ಬರೋಂಗಿಲ್ಲಪ್ಪ ಮೇಡಮ್. ಇದು ಚೆನ್ನಾಗಿದೆಯಲ್ಲ ಮಗನೇ, ಹಾಕಿದ್ಮೇಲೆ ಇದು ಸಕ್ಕತ್ತಾಗಿ ಕಾಣ್ತಿದೆ. ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಜ್ಜಿ ತಂದಿರೋದು ಚೆನ್ನಾಗಿ ಕಾಣ್ತಿದೆ ಅನ್ಸುತ್ತಪ್ಪ ನನಗಂತೂ. ಬುಡ್ಗಿ, ಓಹೋ ಓಹೋ, ಅಯ್ಯೋಯ್ಯೋ. ಆಮೇಲೆ ಆರುದು ಫೇವ್ರೇಟ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇದೊಂದು ಫ್ಯಾಮಿಲಿ ಬ್ಲಾಗ್. ನಮ್ಮ ಪುಟಾಣಿ ಆರೋಹಿ ನಾಳೆಗೆ ಅಂದರೆ ಮಾರ್ಚ್ 4ನೇ ತಾರೀಕು, ಇದು ವಿಡಿಯೋ ಮಾಡ್ತಾ ಇರೋದು ಮಾರ್ಚ್ 3ನೇ ತಾರೀಕು. ಮಾರ್ಚ್ 4ನೇ ತಾರೀಕು 2 ವರ್ಷ ತುಂಬಿ 3 ವರ್ಷಕ್ಕೆ ಬೀಳುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸಿಂಪಲ್ ಆಗಿ ಯಾರನ್ನೂ ಕರೀತಾ ಇಲ್ಲ, ನಾವೇ ಮನೆ ಡೆಕೋರೇಟ್ ಮಾಡ್ಕೊಂಡು ಇವಳಿಗೋಸ್ಕರ ಒಂದು ಫೋಟೋ ವಿಡಿಯೋಗೋಸ್ಕರ ಒಂದು ಸಿಂಪಲ್ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಸ್ಪೆಷಲ್ ಅಡುಗೆನೂ ಏನೂ ಮಾಡ್ತಾ ಇಲ್ಲ. ಇವ್ರು ನಮ್ಮನ್ನ ದೊಡ್ಡವರಾದ್ಮೇಲೆ ಕೇಳಬೇಕಲ್ಲ, ಪಪ್ಪ ನಾನು 2 ವರ್ಷದ ಅಡುಗೆ ಬರ್ತ್ಡೇ ಏನು ಮಾಡಿದೆ ಅಂತೆಲ್ಲ. ಹಾಗಾಗಿ ಸೊ ಅವರಮ್ಮ ನಾನೆಲ್ಲ ಸೇರಿ ಕೆಲವು ಐಟಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಇದು ಗೊತ್ತಲ್ಲ, ಇದು ನಮ್ಮ ಇವಾನ ಪುಟ್ಟಿ, ಇದು ನಮ್ಮ ಆರು ಪುಟ್ಟಿ, ಇದು ನನ್ನ ತಂಗಿ ಮಗಳು. ಓಕೆ, ಸೊ ವಿಡಿಯೋ ನೋಡ್ತಿರೋರಿಗೆ ಇದು ನನ್ನ ಮಗಳು, ಇದು ನನ್ನ ತಂಗಿ ಮಗಳು, ಅದು ನನ್ನ ಧರ್ಮಪತ್ನಿ. ಹಾಂ, ಹೌದು. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ಸೊ ನನಗೆ ಆಚೆ ಹೋಗೋಕ್ಕೆ ಮೂಡ್ ಇರಲಿಲ್ಲ, ಎಲ್ಲೋ ತಗೊಂಬರೋದು ಏನು ಅಂತ. ಹಾಗಾಗಿ ನಾನು ಮನೇಲಿ ಕೂತ್ಕೊಂಡೆ ಅವಳು ಡೆಕೋರೇಟಿವ್ ಐಟಮ್ಸು, ಅವಳದು ಶೂಸು, ಆಮೇಲೆ ಅವಳು ಫ್ರಾಕು, ಮತ್ತು ಕೇಕ್ ಮೇಲೆ ಹಾಕುವಂಥ ಕೆಲವು ಪ್ರಾಪ್ಸು, ಇದೆಲ್ಲನೂ ಆರ್ಡರ್ ಮಾಡಿದ್ದೆ. ಟಾಪರ್ಸ್ ಅಂತಾರೆ, ಅದೆಲ್ಲನೂ ನಾನು ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡಿದೆ. ಈಗ ಆಚೆ ಹೋಗಿ ನೋಡಿ, ನಾನು ಆಚೆ ಏನಕ್ಕೆ ಹೋಗಲ್ಲ ಅಂದರೆ ಅವಳು ತರಕ್ಕೆ ಹೋಗಿದ್ದು ಒಂದು ಫ್ರಾಕು. ಇದನ್ನು ಇಲ್ಲಿ ಇದು ಯಾವುದೋ ಇದು ಒಂದು ಫ್ರಾಕ್ ತರಕ್ಕೆ ಹೋಗಿದ್ದವಳು. ಇದನ್ನು ಫುಲ್ಲು ನೀವು ಅವಳು ಬರ್ತ್ಡೇ ಇದರಲ್ಲಿ ನೋಡ್ಬೋದು ನೀವು. ಓಕೆನಾ, ಇಲ್ಲಿ ಇವಾಗೆ ತೋರಿಸ್ಬಿಟ್ರೆ ಮಜಾ ಇರಲ್ಲ. ಇದು ಒಂದು ತರಕ್ಕೆ ಹೋಗ್ಬಿಟ್ಟು ಇಷ್ಟೆಲ್ಲ ತಗೊಂಡು ಇದು ಅದು ಏನೇನೋ ತಗೊಂಬಂದ್ಬಿಟ್ಟಿದ್ದಾಳೆ. ಓಕೆನಾ, ಸೊ ಇವಾಗ ನಾನು ತಂದಿರೋದು ನೋಡೋಣ, ಓಪನ್ ಮಾಡಿ ಏನೇನು ಬಂದಿದೆ. ಇದು ನನ್ನ ಕಡೆಯಿಂದ. ಓಕೆ, ಇಲ್ಲಿ ಕಾಣುತ್ತೆ. ಓಕೆ, ತೋರಿಸು. ಇಲ್ಲ, ಫುಲ್ ಹಂಗೆ ತೋರಿಸ್ಬೇಡ, ಹಂಗೆ ಸುಮ್ಮನೆ ತೋರಿಸು ರಫಾಗಿ. ಓಕೆ, ಇದೊಂದು ಟಾಪು. ಫುಲ್ ತೋರಿಸ್ಬೇಡ. ಹಾಂ, ಈ ಫುಲ್ ತೋರಿಸ್ಬೇಡ, ಫುಲ್ ತೋರಿಸೇ ಬಿಟ್ಟೆ. ಓಕೆ, ನೋಡೋಣ ಟಾಪ್. ಮತ್ತು ಇದನ್ನು ತೋರಿಸ್ಬಿಡು, ಫಸ್ಟ್ ತೋರಿಸು ಅಂಥದ್ದೆಲ್ಲ. ಓಕೆ, ಇದು ಟಾಪು. ಓಕೆನಾ ಮಮ್ಮ, ಇದು ಪಾಪು ಬರುತ್ತಲ್ಲ, ಅತ್ತೆದು ಪಾಪು, ಅದಕ್ಕೆ ನಿನ್ಗಲ್ಲ ಇದು ಬಿಡು. ವಾವ್, ನಂದೇ ಚೆನ್ನಾಗಿರೋದು ನೋಡಿ. ಇದು ನಾನು ಆರ್ಡರ್ ಮಾಡಿರೋದು ಆನ್ಲೈನಲ್ಲಿ. ಓಕೆನಾ, ಏನೇನಿದೆ ತೋರಿಸ, ಅದ್ರಲ್ಲಿ ತೆಗೆದು ಬಿಡು. ಹಂಗೆ ಏನೇನಿದೆ ಕೊಡಿ. ಓಕೆ, ಇದು ಡೆಕೋರೇಟಿವ್ ಐಟಮ್ ಅಂದರೆ ಫುಲ್ ಸೆಟ್ಟು, ಬಲೂನು, ಸ್ಕ್ರೀನ್ ಗೀನ್ ಎಲ್ಲ ಇದೆ ಇದರಲ್ಲೇ, ಫುಲ್ ಸೆಟ್ಟು ಡೆಕೋರೇಷನ್ಗೆ. ಸೊ ಇದು ನೀವು ರೆಡಿ ಮಾಡಿದ್ಮೇಲೆ ನೋಡ್ಬೋದು ಹೆಂಗೆ ಕಾಣುತ್ತೆ ಅಂತ. ಓಕೆ, ನಾ ಶೂ ಬರಬೇಕಲ್ವಾ. ಸೊ ಇದು ತೋರಿಸು, ಇದು ನನಗೆ ಅದ್ರ ಪಕ್ಕದಲ್ಲಿ ಇಡು. ಈ ಕಡೆ ಬಾ ಮಗನೇ, ಈ ಕಡೆ ಬೈ. ನಿಂದೆ ಬಾ, ನಿಂದೆ ಇಲ್ಲ. ಓಕೆ, ನಾನು ಆನ್ಲೈನ್ ಅಲ್ವಾ, ನಾನು ಆನ್ಲೈನ್ ಜಾಸ್ತಿ ಶಾಪ್ ಮಾಡಲ್ಲ. ಪಕ್ಕ ಇಡು, ಅದನ್ನೆಲ್ಲ ಕೆಳಗಡೆ ಹಾಸ್ಬಿಡ್ಬೇಕಾಗತ್ತೆ. ಸೊ ರೈಟ್ ಸೈಡು ನಮ್ಮಮ್ಮ ಮತ್ತು ಹಿಮಾ ಹೋಗಿ ತಂದಿರೋದು. ಇದು ನಾನು ಆನ್ಲೈನ್ ನೋಡಿ ಆರ್ಡರ್ ಮಾಡಿದ್ದು. ಸೊ ಯಾವ್ದು ಚೆನ್ನಾಗಿದೆ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಇದೇ ಚೆನ್ನಾಗಿದೆ ಅನ್ನಿಸ್ತಿದೆ, ನಾನು ಸೆಲೆಕ್ಟ್ ಮಾಡಿರೋದು. ಯಾಕೆ ಅದ್ರ ಜೊತೆ ವೇಲ್ ಕೊಟ್ಟಿದ್ದೆ, ಜೊತೆ ಒಂದು ವೇಲ್ ಕೊಟ್ಟಿಲ್ಲ. ಓಕೆನಾ, ಇದೊಂಥರ ಕೇರಳ ಸ್ಟೈಲ್ ಅಂತಾರಲ್ಲ, ಆ ಟೈಪ್ ಸ್ಟೈಲಲ್ಲಿ ನಾನು ನೋಡಿ ಆರ್ಡ್ರ್ ಮಾಡಿದೆ. ಇವಳದು ಥೀಮ್ ಬಂದುಬಿಟ್ಟು ಫುಲ್ಲು ಫಾರೆಸ್ಟ್ ಥೀಮು. ಓಕೆನಾ, ಎಲ್ಲ ಫುಲ್ಲು ಜಂಗಲ್ ಥರ ಇರುತ್ತೆ, ಎಲ್ಲ ಕಾಡು ಅನಿಮಲ್ಸ್, ಅವಳಿಗೆಲ್ಲ ಪ್ರಾಣಿಗಳಂದರೆ ತುಂಬ ಇಷ್ಟ. ಅದರಲ್ಲೂ ಆನೆ ಅವಳು ಫೇವ್ರೇಟು. ಹಾಗಾಗಿ ಆ ಥೀಮಲ್ಲಿ ನಾನು ಅವಳಿಗೆ ಡೆಕೋರೇಷನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಇನ್ನು ಬಟ್ಟೆ ಬಂದ್ಬಿಟ್ಟು ಹಂಗೆ ಹಳ್ಳಿ ಇದರಲ್ಲೇ ಚೆನ್ನಾಗಿರುತ್ತೆ ಅಂತೇಳಿ ನೋಡಿದಾಗ ಕೇರಳ ಥರ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಇನ್ನು ಐಟಮ್ಸ್ ಬರಬೇಕು, ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇಲ್ಲೇ ಡೆಕೋರೇಟ್ ಮಾಡೋದು. ಮೊದಲನೇ ಬರ್ತಡೇ ನಮ್ಮ ಹಳೆ ಮನೇಲಿ ಮಾಡಿದ್ವಿ. ಅದೇ ನೋಡಿ, ಇಲ್ಲಿ ಡೆಕೋರೇಟ್ ಮಾಡ್ತೀನಿ. ಈ ವಾಲ್ಗಳೆಲ್ಲನೂ ಅರೇಂಜ್ಮೆಂಟ್ ಮಾಡಿಬಿಟ್ಟು ಇವಾಗ ಬಿಫೋರ್ ವಿಡಿಯೋ ಇದು ಅರೇಂಜ್ ಮಾಡಿದ್ಮೇಲೆ ಹೇಗಿರುತ್ತೆ ನೋಡಿ. ಓಕೆ, ಅಲ್ಲಿ ನಂದು ಸತೀಶ್ ಅಣ್ಣಂದು ವ್ಲಾಗ್ ಬರ್ತಾ ಇದೆ, ನಮ್ಮ ಚಾಮರಾಜನಗರ ವ್ಲಾಗು. ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹಳೆ ಇದರಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ಹೋದರೆ ಚಾಮರಾಜನಗರ ಅಂತ ಆ್ಯಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಹಾಗೆ ಸತೀಶ್ ಹಿರೇಗೌಡ ಚಾನಲ್ನ ನೀವು ಚೆಕ್ ಮಾಡಿದರೆ ಆ ವ್ಲಾಗ್ದು ಕಂಪ್ಲೀಟ್ ಡೀಟೇಲ್ಸ್ ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತೆಲ್ಲ ನೀವು ನೋಡ್ಬೋದು. ಮಮ್ಮ
ಹ್ಯಾಪಿ ಬರ್ಡೇನಾ ನಿಂದು? ಹೇಳು ಹ್ಯಾಪಿ ಬರ್ಡೇ ಸಾಂಗ್ ಹೇಳು ಪಪ್ಪು. ಹೇಳು ಹ್ಯಾಪಿ ಬರ್ಡೇ ಟು ಯು. ಹೇಳು ಹೇಳ್ಬೇಕು, ನೀನು ಹೇಳು. ಅದು 1 2 3 ಕೌಂಟ್ ಕೊಟ್ಟು ಆಮೇಲೆ ಹೇಳೋದವಳು ಹ್ಯಾಪಿ ಬರ್ಡೇ. ನಿನ್ಗೆ ಬರುತ್ತಾ ಇವಾ? ನೀನು ಹೇಳು ಹ್ಯಾಪಿ ಬರ್ಡೇ. ನೋಡಿ ಇದು ಆಮೇಲೆ ಇದೇನಿದು ಅವಳಿಗೆ ಇಲ್ಲಿರೋದು ಆನೆನೂ ಇಷ್ಟ, ಮಂಕಿನೂ ಇಷ್ಟ, ಇದೆಲ್ಲ ಇದ್ರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ಚೆನ್ನಾಗಿದೆಯಾ ಅವ? ಚೆನ್ನಾಗಿದೆಯಾ ಇವ ಅವಳ ಬಟ್ಟೆ? ಇಲ್ಲ ಪಪ್ಪ ನೋಡಿ. ಓ ವಾ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಯ್ಯೋ ಮುದ್ಕೊಡ್ತಾಳೆ ನೋಡಿ ಅಕ್ಕ ತಂಗಿರ ಆಟ ನೋಡಿ. ಇವಾಗ ಏನು ರೆಡಿ ಮಾಡಿಲ್ಲ ಇನ್ನ, ಬಟ್ ಚೆನ್ನಾಗಿ ಕಾಣ್ತಿದೆ. ಓಕೆ, ಇದು ಚೆನ್ನಾಗಿದೆಯಲ್ಲ ಮಗನೇ, ಹಾಕಿದ್ಮೇಲೆ ಇದು ಸಕ್ಕತ್ತಾಗಿ ಕಾಣ್ತಿದೆ. ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಜ್ಜಿ ತಂದಿರೋದು ಚೆನ್ನಾಗಿ ಕಾಣ್ತಿದೆ ಅನ್ಸುತ್ತಪ್ಪ ನನಗಂತೂ. ಬೈಲಿ ಆರು ಪಪ್ಪು ಇಲ್ಲಿ ಮುಂದೆ ನೋಡ್ಕೊಂಬ. ಕಟ್ಬೇಕದು, ಇದೆಲ್ಲ ಸ್ಟ್ರಿಕ್ಟ್. ಇಲ್ಲ ಮನೆ ಹತ್ರ ತಂದಿರೋದಲ್ಲ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಫುಲ್ ರೆಡಿ ಆದಮೇಲೆ ಹಾಕ್ತೀನಿ. ಇದು ಮಾರನೇ ದಿವಸ ಬರ್ತ್ಡೇಗೆ, ಅವಳು ಹುಟ್ಟಿದ ಹಬ್ಬದ ಈಚೆ ದಿವಸ. ನಾಳೆ ನೀವು ಅವಳದ್ದು ಡೆಕೋರೇಷನ್ ಅದೆಲ್ಲ ನೋಡ್ಬೋದು. ಆದರೆ ಇಲ್ಲಾಂದರೆ ಈ ವಿಡಿಯೋದಲ್ಲಿ ಡೆಕೋರೇಷನ್ ಎಲ್ಲ ಕೊಲಾಬ್ರೇಟ್ ಮಾಡಿಬಿಡ್ತೀನಿ. ನೆಕ್ಸ್ಟಲ್ಲಿ ಸೆಲೆಬ್ರೇಷನ್ ಆಗ್ತೀನಿ, 2 ವ್ಲಾಗ್ ಮಾಡ್ತೀನಿ. ಓಕೆ, ಸೊ ನಡೀಲಿ. ಇವಾಗ ಇದನ್ನು ಇಲೆಂಟ್ ಮಾಡಿ ನೆಕ್ಸ್ಟ್ ಡೆಕೋರೇಟ್ ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲ ನನ್ನ ಬಂಗಾರಗಳು 2. ಆಮೇಲೆ ಥೀಮು ಅದೇ ಕಲರ್ ಇದೆ. ಬನ್ನಿ ನೋಡಿ ಬೆಲೂನ್ಸ್ ನೋಡಿ. ಹೌದು, ಚೆನ್ನಾಗಿದೆ. ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಮಾಡೋಣ. ಹಳ್ಳಿ ಹುಡುಗಿ. ಸೊ ಇದು ಆ್ಯಕ್ಚುಲಿ ಎಂಬ್ರಾಯ್ಡ್ರು ಸಪ್ರೇಟಾಗಿ ಮಾಡಿ ಗಮ್ ಹಾಕಿ ಸ್ಟಿಕ್ ಮಾಡಿರೋದು. ಓಕೆನಾ? ಸೊ ಹಾಗಾಗಿ ಇದು ಮತ್ತೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಷ್ಟಿದೆ? 800 ಚಿಲ್ಲರೆ ನೋಡಿ, ಎಲ್ಲ ಬಿಟ್ಕೊಂಬರ್ತದೆ. ಹಾಗಾಗಿ ಇದನ್ನು ಹಾಕ್ತಾ ಇಲ್ಲ, ಇದನ್ನು ರಿಟರ್ನ್ ಮಾಡ್ತೀವಿ ನಾವು. ಲಿಂಕ್ ನಾನು ನಿಮ್ಗೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಆರ್ಡ್ರ್ ಮಾಡಿದ್ರೆ ಆರ್ಡ್ರ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ನೋಡಿ, ಇದು ಇಲ್ಲಿ ಮನೆ ಹತ್ರ ತೊಗೊಂಡಿರೋದು. ಓಕೆನಾ? ಇದರಲ್ಲಿ ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕ್ ಇಲ್ಲ, ಬಟ್ ಇದೆಲ್ಲ ಎಂಬ್ರಾಯ್ಡ್ ಮಾಡಿರೋದು. ಇದು ಮಾತ್ರ ಗಮ್ಮು, ಇದನ್ನೆಲ್ಲ ಕೈಯಲ್ಲಿ ಮಾಡಿರೋದು, ಹ್ಯಾಂಡ್ ವರ್ಕ್. ಇದು ಮಾತ್ರ ಗಮ್ ಅಷ್ಟೇ. ಬಟ್ ಇವಾಗ ಇದನ್ನು ನಾವು ಸ್ಮೆಲ್ ಬರ್ತಾಯಿದೆ ಒಂಥರ ಬಟ್ಟೆ, ಅಂದರೆ ಯೂಶ್ವಲಿ ಹೊಸ ಬಟ್ಟೆ ಬರುತ್ತಲ್ಲ ಅಂತ ತುಂಬ ಜಾಸ್ತಿ ಸ್ಮೆಲ್ ಇದೆ. ಇದನ್ನು ನಾವು ವಾಶ್ ಮಾಡಿದ್ರೆ ಯಾರಿಗೂ ಹಾಕೋಕ್ಕಾಗಲ್ಲ. ವಾಶ್ ಮಾಡಿದ್ರೆ ಪಕ್ಕ ನನಗೇನೋ ಇದೆಲ್ಲ ಬಿಟ್ಕೊಳ್ಳುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಇವಾಗ ಇದನ್ನು ರಿಟರ್ನ್ ಮಾಡ್ತೀನಿ. ಓಕೆ, ಬಟ್ ನನಗಂತೂ ತುಂಬ ಇಷ್ಟ ಆಯ್ತು ಕೇರಳ ಸ್ಟೈಲು. ಇದನ್ನು ರಿಟರ್ನ್ ಮಾಡಿಬಿಟ್ಟು, ಇದು ಮನೆ ಹತ್ರ ತೊಗೊಂಡಿರೋದು, ಇದನ್ನು ಇಟ್ಕೋತೀವಿ. ಇದನ್ನು ಇಟ್ಕೊಂಡು ಇದನ್ನು ರಿಟರ್ನ್ ಮಾಡ್ತೀನಿ. ಬಟ್ ನಂಗೆ ತುಂಬ ಇಷ್ಟ, ಇವಾಗೂ ಮನಸ್ಸಿಲ್ಲ. ಬಟ್ ವೇಸ್ಟ್ ಆಗಿಬಿಡುತ್ತಲ್ಲ ದುಡ್ಡು ಇದು ಅಂತ ಹೇಳ್ಬಿಟ್ಟು ಅಷ್ಟೇ. ಕಮ್ಮಿ ಪ್ರೈಸ್ ಇದ್ದಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಷ್ಟು ಬರ್ತಿಲ್ಲ ಅಂತ. ತುಂಬ ಚೆನ್ನಾಗಿದೆ. ಹೌದು, ಸೊ ನೋಡೋಣ. ರಿಟರ್ನ್ ಮಾಡಬೇಕು ಅಂತ ಇದ್ದೀನಿ. ಬರ್ತ್ಡೇಲಿ ಅವಳು ಹಾಕಲಿಲ್ಲ ಅಂದರೆ ಅದನ್ನು ರಿಟರ್ನ್ ಮಾಡಿದ್ದೀವಿ ಅಂತ ಅರ್ಥ. ಸರಿ, ಹೋಗಲಿ ಬಿಡು, ರಿಟರ್ನ್ ಮಾಡೋಣ, ಹಾಳಾಗುತ್ತೆ ಅಂತಷ್ಟೇ. ಓಕೆ ನೋಡಿ, ಇದೆಲ್ಲ ನಮ್ಮ ಆರೋಹಿ ಫಸ್ಟ್ ಬರ್ತ್ಡೇ ಮಾಡೋಕ್ಕೆ ತೊಗೊಂಬಂದಿದ್ದು ನಾನು. ಇದು ನಾನು ಇವಾಗ ಮಾರ್ಕೆಟ್ಗೆ ಹೋಗಿ ಫುಲ್ ರಿಸರ್ಚ್ ಮಾಡಿ ತೊಗೊಂಬಂದಿದ್ವಿ. ಯಾವುದು ವೇಸ್ಟ್ ಆಗಿಲ್ಲ. ಇದು ಕೇಕ್ ಇದಕ್ಕೆ ಯೂಸ್ ಮಾಡ್ಬೋದು. ಕೇಕ್ ಸ್ಟ್ಯಾಂಡು, ಅದು ಆರೋಹಿ ಅಂತ ಹೆಸರು. ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ, 10:30 ಬೆಳಗ್ಗೆ. ನೋಡೋಣಮ್ಮ, ಇವಾಗ ಬೇಡ ಅಂದರೆ ಕೇಳ್ತಾಯಿಲ್ಲ ಮೇಡಮು. ಸೊ ಎಲ್ಲ ಉಲ್ಟಾ ತಲೆ ಕೆಡೆ ಕಾಲ ಮೇಲೆ ಉಲ್ಟಾ ಮಾಡು, ಅಪ್ಸೈಡ್ ಡೌನ್ ಮಾಡು, ಹಂಗೆ. ಸೊ ಇದೆಲ್ಲ ವಿಡಿಯೋ ಹಾಕ್ತೀನಿ, ಅಭಿಲಾಷ್ ವೇರಲ್ಲಿ ಹಾಕಿದ್ದೆ. ಆ ವಿಡಿಯೋ ನಾನು ಕ್ಯಾಂಪಿಂಗ್ ಕನ್ನಡಿಗದಲ್ಲೂ ಹಾಕ್ತೀನಿ. ಇದಾದ್ಮೇಲೆ ಬರುತ್ತೆ ನೋಡಿ, ಏನೋ ವೇಸ್ಟ್ ಆಗಲ್ಲ ಇದೆಲ್ಲ. ಆಟ ನೋಡೋಳ್ದು ಇದೆಲ್ಲ ಪ್ರೀ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋಸ್ ನೀವು ನೋಡ್ತಾ ಇರೋದು ಫುಲ್. ಇದೆಲ್ಲ ಆರೋದು ಡೆಕೋರೇಷನ್ ಐಟಮ್ಸು, ಕೆಲವು ಪ್ರಾಪ್ಸು, ಇವೆಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ, ಆಲ್ರೆಡಿ ಬಂದಿದೆ. ಸೊ ಇವತ್ತು ಬರ್ತ್ಡೇ ದಿವಸ ನಮ್ಮ ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಆರು. ಅದು ಬೇಡ ಅದು ಬೇಡ, ನಡೀರಿ ಒಳಗಡೆ ನಡೀರಿ. ಮಮ್ಮ ಬೇಡ, ಈಗ ಬೇಡ. ಅಯ್ಯೋಯ್ಯೋ, ಇವ್ರು ಹಿಡ್ಕೊಳ್ಳೋದೇ ದೊಡ್ಡ ತಲೆನೋವಪ್ಪ.
ಆಗೋದಿಲ್ಲ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಈಗ ಬೇಡ, ಆಮೇಲೆ 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 ಕೊಡ್ತೀನಿ. ಬನ್ನಿ ಡೆಕೋರೇಟ್ ಮಾಡೋಣ, ಆಚೆ ಹೋಗೋಣ ಬನ್ನಿ. ಕಮ್ ಔಟ್, ನಡೀರಿ ಆಚೆ ಬನ್ನಿ, ಬನ್ನಿ ಇಬ್ಬರು. ಸೊ ಇಲ್ಲಿ ಮಾಡೋದಾ ಅಥವಾ ಇಲ್ಲಿ ಮಾಡೋದಾ ನೋಡ್ತಾ ಇದ್ದೀನಿ. ಇನ್ನು ಅಮ್ಮ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಏನು ಬದನೆಕಾಯಿ ಗ್ರೇವಿ ಮಾಡೋರೆ. ಇದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಮತ್ತು ಖೀರ್ ಮಾಡಿದ್ದಾರೆ. ಸೊ ಹೇಳಿದ್ದಾರೆ ಗಟ್ಟಿಯಾದರೆ ನೀವು ಹಾಲು ಹಾಕ್ಕೊಳ್ಳಿ ಅಂತ. ತುಂಬ ಚೆನ್ನಾಗಿದೆ. ಓಕೆ, ಸೂಪರಾಗಿದೆ. ನಾನಂತೂ ಎಲ್ಲ ಟೇಸ್ಟ್ ಮಾಡಾಯಿತು. ಆಮೇಲೆ ಇಲ್ಲಿ ಬಿರಿಯಾನಿ ರೆಡಿ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಆ್ಯಕ್ಚುಲಿ ಕುಕ್ಕು, ನಮ್ಮದು ಹೋಟೆಲೆಲ್ಲ ಇತ್ತು. ಮತ್ತೆ ಕೇಳೋದು ಹೇಳಿದಕ್ಕೆ ಹಂಗೆ ಮಾಡ್ತಿದ್ದಾರೆ. ಅವ್ರ ರೆಸಿಪಿನೇ ಬೇರೆ ಇರೋದು. ನಾನು ಹೇಳಿರೋದಕ್ಕೆ ಈ ಥರ ಅವ್ರದ್ದು ರೆಸಿಪಿ ಬೇರೆ, ಬಟ್ ಅವ್ರಿಗೆ ನಾನು ಹೇಳಿರೋದಕ್ಕೆ ನಾನು ಇಷ್ಟ ಹೆಂಗೆ ಹಂಗೆ ಮಾಡ್ಕೊಡ್ತಿದ್ದೀನಿ. ಹಾಗೆ ಶಾದಿಕಿ ಬಿರಿಯಾನಿ ಥರ, ಅದೇ ಸ್ವಲ್ಪ ಬೇರೆ ಸ್ಟೈಲಲ್ಲಿ ಇಮ್ಮ ಏನೋ ಹೇಳಿ ಮಾಡಿಸಿದಾಳಂತೆ, ನನಗಂತೂ ಗೊತ್ತಿಲ್ಲ. ಓಕೆ, ಸೊ ಇದು ಸಖತ್ತಾಗಿದೆ, ಇದು ಸಖತ್ತಾಗಿದೆ. ನಿಮಗೆ ಫೈನಲ್ನ ವೀಡಿಯೋದಲ್ಲಿ ಟೇಸ್ಟ್ ಆಮೇಲೆ ತೋರಿಸ್ತೀನಿ. ಓಕೆ, ಎಲ್ಲ ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇ ನೋಡೋದು ಇಲ್ಲಿ ಮಾಡೋಣ ಅಂತ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದರೆ ಇಲ್ಲಿ ಮಾಡೋಕ್ಕೆ ಹೋಲ್ ಮಾಡಬೇಕು ಎರಡು, ಅದು ಮಳೆ ಹೊಡಿಬೇಕು ಸ್ಕ್ರೀನ್ ಹಾಕೋಕ್ಕೆ. ಇಲ್ಲಾದರೆ ಗೊತ್ತಾಗಲ್ಲ, ಅದು ಚಿಕ್ಕ ಮಳೆ ಹೊಡೆದ್ರೆ. ಇಲ್ಲಾದರೆ ಈ ಫಿನಿಶಿಂಗ್ ಎದೊಳ್ಬಿಡುತ್ತೆ ಅಂತ. ಮಳೆ ಹೊಡೆದ್ರೆ ನೋಡೋಣ ಎಲ್ಲಿ ಅಂತ ಡಿಸೈಡ್ ಮಾಡಿಬಿಟ್ಟು. ಈ ಕಡೆ ಅಂತೂ ಏನೂ ಮಾಡೋಕ್ಕಾಗಲ್ಲ, ಹಿಂಗೆ ಎಂಟ್ರಿ ಆದರೆ. ಅದು ನಮ್ಮ ಸ್ಟೋರ್ ರೂಮು, ಸ್ಟುಡಿಯೋ ರೂಮೆಲ್ಲ ಅದೇ. ಈ ಕಡೆ ನಮ್ಮ ಬೆಡ್ರೂಮು, ಇದು ಮಮ್ಮಿ ಡ್ಯಾಡಿ ಬೆಡ್ರೂಮು. ಅದು ಟಾಯ್ಲೆಟ್ ಇದೆ, ಜನರಲ್ ಟಾಯ್ಲೆಟ್ ಆ ಥರ. ಓಕೆ, ಇಲ್ಲೇ ಮಾಡ್ತೀನಿ, ನೋಡೋಣ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂತ. ನೋಡ್ಬೋದು ಇವಾಗೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಇವಳಿಗೆ ಇದು ಬೇಕಂತೆ, ಸೌಂಡ್ ಮಾಡ್ತಾಳೆ, ಇದರಲ್ಲಿ ಕಾಪಿರೈಟ್ಸ್ ಬರುತ್ತೆ ಮ್ಯೂಸಿಕ್ ಅಂತ. ಇದೆಲ್ಲ ಡೆಕೋರೇಷನ್ ಐಟಮ್. ಗಬ್ಬುಡ್ಗಿ, ಓಹೋ ಓಹೋ, ಅಯ್ಯೋಯ್ಯೋ. ಆಮೇಲೆ ಸಾರಿ, ಓಕೆ ಓಕೆ ಫ್ರೆಂಡ್ಸ್. ಓಕೆ ನೋಡಿ, ಇಷ್ಟೆಲ್ಲ ಪುಸ್ಲಾಯಿಸ್ಬೇಕು ಇವಳಿಗೆ. ಓಹೋ, ನೋಡ್ಬೋದು ವೆಜ್ ಸಾಲಡ್ ಎಲ್ಲ ರೆಡಿಯಾಗಿದೆ. ಏನು ಜಾಸ್ತಿ ಜನಕ್ಕೆ ಮಾಡ್ತಾಯಿಲ್ಲ, ಬರೀ 3 ಫ್ಯಾಮಿಲಿ. ನಮ್ಮ ಮನೇಲಿ, ನನ್ನ ತಂಗಿ ಮನೇಲಿ ಮತ್ತು ಹಿಮವ್ರ ಮನೇಲಿ ಅಷ್ಟೇ. ಆಮೇಲೆ ಇನ್ನೊಬ್ಬಳು ನನ್ನ ಕಸಿನ್ ತಂಗಿ ಇದ್ದಾಳೆ, ಅವ್ರ ಮನೇಲಿ 4 ಜನ ಫ್ಯಾಮಿಲಿ. ಗ್ರ್ಯಾಂಡಾಗಿ ಮಾಡ್ತಾಯಿಲ್ವಲ್ಲ, ಹಾಗಾಗಿ ಇರೋದೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮಪ್ಪ ಆಲ್ರೆಡಿ ಬಿರಿಯಾನಿ ಮಾಡಿ ದಮ್ ಕಟ್ಟಕ್ಕೆ ಹಾಕಿದ್ದಾರೆ. ಈ ಕಡೆ ಚಿಕನ್ ಫ್ರೈಯೇ ಪಾಪ, ಏನು ಕುರ್ಮಾನ, ಚಿಕನ್ ಮಸಾಲ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲರೂ ಹೇಳ್ತಿರಲ್ಲ ಎಲ್ಲಿಂದ ಬಂತು ಅಡುಗೆ, ಏನು ಎಲ್ಲಿ ಕಲಿತೆ ಅಂತ. ಇದರ ಎಫೆಕ್ಟೆ. ನಮ್ಮ ಡ್ಯಾಡಿ ಬಟ್ರ್ ಹಾಕಿರೋದು ನನಗೂ ಒಂದು ಸ್ವಲ್ಪ ರುಚಿ ಬಂದೈತೆ. ಹಂಗಾಗಿ ಕಸ ಕಡ್ಡಿ ಹಾಕಿ ಏನು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಸೊ ಸೊಸೆ ಮತ್ತು ಮಾವ ಕಾಫಿ ಕಪ್ ಕೂಡ ಇಡಲ್ಲ, ಮುಟ್ಟಲ್ಲ, ಇಡಲ್ಲ. ಅಲ್ಲ, ಮಾಡಕ್ಕೂ ಬರಲ್ಲ, ಅನ್ನ ಇಡಕ್ಕೂ ಬರಲ್ಲ. ಕೈ ಕುಯ್ಕೊಂಬಿಟ್ಟು ಹೆಂಗೆ? ಇಲ್ಲಪ್ಪ. ಇವಾಗ ಇದು ಇನ್ನೂ ಅಲ್ಲಿ ಮಾಡೋದ ಇಲ್ಲಿ ಮಾಡೋದ ಅಂತ ಇನ್ನೂ ಟೆನ್ಷನೆಲ್ಲ ಇದ್ದೀನಿ. ಬಟ್ ಇವಾಗ ಇದೆಲ್ಲ ನಿಧಾನ ಸೆಟಪ್ ಮಾಡ್ಕೊಂಡು ಇದೆಲ್ಲ ತೋರಿಸಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫುಲ್ ರೆಡಿ ಮಾಡಿ ಏನೇನು ಮಾಡಿದೆ, ಹೆಂಗೆ ಮಾಡಿದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಹಾಗೆ ಇದ್ರ ಜೊತೆನೇ ಈ ಸ್ಕ್ರೀನ್ಸ್ ಥರ ಬರುತ್ತೆ, ಪರದೆ ಥರ. ಅದೆರಡು ಹಾಕಿ ಅದ್ರ ಮೇಲೆ ಲೈಟ್ಸ್ ಕೊಟ್ಟಿದ್ರು 2. ಇನ್ನು ಮಿಕ್ಕಿರೋ ಲೈಟ್ಸ್ ನನ್ನ ಹತ್ರ ಇತ್ತು ಆಲ್ರೆಡಿ, ಹೋದ ವರ್ಷ ಮಾಡಿದ್ದು. ಆ ಲೈಟ್ಸ್ನ ಹಾಕಿದ್ದೀನಿ. ಇವಾಗ ಟೇಬಲ್ ಮೇಲೆ ಇದೊಂದು ಕ್ಲಾತ್ ಇದೆ, ಲಾಸ್ಟ್ ಟೈಮ್ ಬರ್ಡೇಗೆ ಯೂಸ್ ಮಾಡಿದ್ದು, ಹೋದ ಸತಿ ಯೂಸ್ ಮಾಡೋಂಥ ಬಟ್ಟೆ. ಹಾಗೆ ಸುಮಾರು ಬಲೂನ್ ಹೋದ ಸತಿದೆ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಇದು ಕೇಕ್ ಸ್ಟ್ಯಾಂಡು, ಓಕೆನಾ. ಇದೆಲ್ಲ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದು ಮಾರ್ಕೆಟ್ಗೆ ಹೋದಾಗ ಹೋದ ಸತಿ. ಸೊ ನೋಡಿ, ಈಗ ಬರುತ್ತೆ ಕೇಕ್ ಇಡುವಂಥ ಕೇಕ್ ಸ್ಟ್ಯಾಂಡ್. ಇದು ಇಲ್ಲಿ ಬರುತ್ತೆ. ಆಮೇಲೆ ಇದೆಲ್ಲ ಸೈಡ್ ಡೆಕೋರೇಟಿವ್ ಐಟಮ್ಸು. ಮತ್ತು ಇದೊಂದು ಸ್ಟ್ಯಾಂಡ್ ಬರುತ್ತೆ, ಇದ್ರ ಜೊತೆ ಬಲೂನ್ಸ್ ಎಲ್ಲ ಹಾಕ್ಬಿಟ್ಟು ಇಡಬೇಕು, ಈ ರೀತಿ ಸ್ಟ್ಯಾಂಡು. ಸೊ ಇವಾಗ ಇನ್ನೊಂದು 10% ಆಗಿದೆ. ಇಲ್ಲಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ಮತ್ತೆ ಇಲ್ಲೇ ಮಾಡೋಣ ಅಂತ ಹಿಮ ಹೇಳಿದ್ಲು, ಹಾಗಾಗಿ ಇಲ್ಲೇ ಮಾಡ್ತಿದ್ದೀವಿ. ಇವಾಗ 6 ಎದ್ದಿದ್ದಾಳೆ. ಇವಾಗೆಲ್ಲ ಬಲೂನ್ ಬ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದೆಲ್ಲ ಬಲೂನು, ಇದೊಂದು ಥೀಮ್ ಇದೆ ಅದರದ್ದು. ಇದು ಬಲೂನ್ಸು ನನ್ನ ಮಗಳು ಎತ್ತಿದ್ದಾಳೆ. ಇದು ಯೂಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಹೀಟ್ ಆಗುತ್ತೆ, ಹೀಟ್ ಆದಾಗ ಒಂದೇ ಸತಿ ಬಲೂನ್ ದಮ್ಮನ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಟ್ ಏರ್ ಬರ್ದಿರಂದರೆ ಬಿಸಿ ಗಾಳಿ ಬರ್ದಿರೋ ನೋಡಿಕೊಂಡು ಇದು ಯೂಸ್ ಮಾಡಬೇಕು.
ಸೊ ಇದ್ರದ್ದು ಫಿನಿಶ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನು ಫುಲ್ ಸೆಟ್ ಇದೆ ಇಲ್ಲಿ. ಮಮ್ಮು ಮಂಕಿ ಬೇಕಾ? ದಿಸ್ ಇಸ್ ಅನಿಮಲ್ ಟೀಮ್ ಮಗನೇ. ಬೇಕಾ? ಹೆಂಗ್ ಮಾಡುತ್ತೆ ಮಂಕಿ? ಹೆಂಗ್ ಮಾಡುತ್ತೆ ತೋರ್ಸು. ಅದು ತೋರ್ಸು. ಹೆಂಗ್ ಮಾಡತ್ತಾ? ತೋರ್ಸು. ಮಂಕಿ ಹೆಂಗ್ ಮಾಡುತ್ತೆ ತೋರ್ಸು. ಏನಾದ್ರು ಮಂಕಿ ಇದೆ, ಎಲ್ಲ ಅನಿಮಲ್ಸ್ ಇದೆ. ಆಮೇಲೆ ಆರುದು ಫೇವ್ರೇಟ್ ಟೈಗರ್. ಆನೆ ಇದೆಯಾ? ಆನೆ ಇಲ್ಲ, ಟೈಗರ್ ಇದೆ. ಓಕೆ ಓಕೆ. ಟೈಗರ್ ಮತ್ತೆ ಲಯನ್ ಇದೆ. ಟೈಗರ್, ಇದು ಲಯನ್. ವಾವ್, ಲಯನ್ ಹೆಂಗ್ ಮಾಡುತ್ತೆ ಯಾರು? ಇವಾಗ ನಿದ್ದೆ ಆಕ್ಷನ್ ಮಾಡ್ತಾ ಇಲ್ಲ.